ಹಾಯ್ ಎಲ್ರಿಗೂ ನಮಸ್ಕಾರ. ಲೈಫ್ ವಿತೌಟ್ ಫಿಲ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹೈಡ್ರೋಫೋನಿಕ್ ಅಂತಂದರೆ ಇವಾಗ ನಾನು ಮೆಕ್ಕೆಜೋಳದಿಂದ ಹಸುಗಳಿಗೆ ಆಮೇಲೆ ಮೇಕೆಗಳಿಗೆ ಯೂಸ್ ಆಗಲಿ ಅಂತ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು. ಆಮೇಲೆ ಈಗ ಹೊಲದಲ್ಲಿ ಮಣ್ಣಲ್ಲಿ ಬೆಳೆಯೋದಕ್ಕಿಂತ ಅಲ್ಲೇ ಶೆಡ್ಡಲ್ಲೇ ಮೇಕೆ ಶೆಡ್ ಆಗಿರ್ಬೋದು, ಆಮೇಲೆ ಹಸು ಶೆಡ್ ಆಗಿರ್ಬೋದು, ಆ ಶೆಡ್ಡಲ್ಲೇ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಒಂದು 6ರಿಂದ 8 ಸ್ಟೆಪ್ ನಿಮ್ಮ ಹಸು ಯಾವ ಥರ ಎಷ್ಟು ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಮಾಡ್ಕೋಬೋದು. ಟ್ರೇ ಸಿಗುತ್ತೆ, ಆಮೇಲೆ ಸ್ಟ್ಯಾಂಡ್ ಸಿಗುತ್ತೆ, ಸ್ಪ್ರೇ ಮಾಡೋಕ್ಕೆ ಅದಕ್ಕೆ ಮಷಿನ್ ಸಿಗುತ್ತೆ. ಈ ಥರ ಆನ್ಲೈನಲ್ಲಿ ಇರುತ್ತೆ. ಬೇಕು ಅಂತಂದರೆ ನಾನಿವಾಗ ಬಂದ್ಬಿಟ್ಟು ಸುಮ್ಮನೆ ಫಸ್ಟಿಗೆ ಸ್ವಲ್ಪ ನೋಡೋಣ ಯಾವ ಥರ ಗ್ರೋತ್ ಇದೆ ಅಂತ ಮನೆಯಲ್ಲೇ ದ್ರಾಕ್ಷಿದು ಟ್ರೇ ಇತ್ತು, ಅದರಲ್ಲೇ ನಾನು ಮಾಡಿರೋದು. ಒಂದು 8 ದಿನದ್ದು ಆಗುವಷ್ಟು ಒಂದ್ಸಲಿ ಟ್ರೈ ಮಾಡಿದ್ದೆ. ಅಂದರೆ 8 ದಿನ ಪ್ರೊಸೆಸ್ ಇರುತ್ತೆ. ಒಂದಿನ ನೆನೆ ಹಾಕಬೇಕು, ಆಮೇಲೆ ಮೊಳಕೆ ಎಬ್ಬಿಸ್ಬೇಕು, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಅದು. ನಿಮಗೆ ಬೇಕು ಅಂತಂದರೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಯಾವ ಥರ ಮನೆಯಲ್ಲೇ ಮಾಡ್ಕೋಬೋದು, ಅಂದರೆ ಏನು ಸ್ಪ್ರೇ ಇಲ್ಲದೆ ಆಮೇಲೆ ಟ್ರೇ ಯೂಸ್ ಮಾಡ್ದೇ ಯಾವ ಥರ ಮಾಡ್ಬೋದು ಅಂತ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಬೇಕು ಅಂತಂದರೆ ಕಮೆಂಟ್ ಹಾಕಿ ನೋಡೋಣ. ಆದಷ್ಟು ಪ್ರಯತ್ನ ಪಡ್ತೀನಿ ಮಾಡೋದಕ್ಕೆ. ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಇದು ಇವಾಗ ಹಾಕ್ತಾ ಇರೋದು 8ನೇ ದಿನದ್ದು. ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಜಸ್ಟ್ ಮನೆಯಲ್ಲೇ, ಅಂದರೆ ಇವಾಗ ಮಣ್ಣಲ್ಲಿ ಬೆಳೆಯೋದಕ್ಕಿಂತ ಅಲ್ಲಿ ಕ್ರಿಮಿಕೀಟಗಳಿರುತ್ತಲ್ಲ, ಸ್ವಲ್ಪ ಆರೋಗ್ಯ ಅದಕ್ಕಿಂತನೂ ಇದು ಚೆನ್ನಾಗಿರುತ್ತೆ ಅಂತ. ಆಮೇಲೆ ಗ್ರೋತ್ ಇರುತ್ತೆ. ಆಮೇಲೆ ಇವಾಗ ಹಸುಗಳಿಗೆ ಹಾಲು ಜಾಸ್ತಿ ಇಳುವರಿ ಬರುತ್ತೆ. ಆಮೇಲೆ ಮೇಕೆಗಳು ಗ್ರೋತ್ ಆಗುತ್ತೆ, ಮಾಂಸಖಂಡ ತುಂಬಿಕೊಂಡಿರುತ್ತೆ. ಅಂದರೆ ಇದರಿಂದ ತುಂಬ ಯೂಸ್ ಇದೆ. ನಾನು ಜಾಸ್ತಿ ವಿಡಿಯೋ ಮಾಡಿದ್ದಾರೆ ಇದ್ರ ಬಗ್ಗೆ, ಅದನ್ನು ನೋಡಿಬಿಟ್ಟೆ ನಾನು ಮಾಡಿರೋದು. ಒಂದು 8 ದಿನದವರೆಗೂ ನಾನು ಪ್ರೋಸೆಸ್ ಮಾಡಿದ್ದೀನಿ. ರಿಸಲ್ಟ್ ಬಂದಿದೆ ನನಗೆ. ಹಸುಗಳಿಗೆ ಹಾಕಿದ್ದೆ, ಅದ್ರದ್ದು ರಿಸಲ್ಟ್ ಇದೆ, ಚೆನ್ನಾಗಿದೆ.